ನೋಡಿ ನಿಮ್ಮ ಮಾವನವ್ರು ಹೇಳಿರೋ ರೀತಿನೇನೆ ಈ ಮನೇನ ಹೆಂಗೋನೋ ನಿಮ್ಮ ಹೆಂಡತಿ ಹೆಸರಿಗೇನೆ ಎಲ್ಲ ಮಾಡಿಸ್ಬಿಟ್ಟಿದೀವಿ. ಆ ಇನ್ನ ನೀವು ಆರಾಮಾಗಿ ಬರ್ಬೋದು. ಅದಕ್ಕೆ ಕೀ ಕೊಟ್ಟೋಗೋಣ ಅಂತ ಬಂದೆ. ತುಂಬಾ ಚೆನ್ನಾಗಿದೆ. ನಾವು ಎಲ್ಲ ತುಂಬಾ ತುಂಬಾ ದಿನ ಎಲ್ಲ ಇದ್ಬಿಟ್ಟು ಹೋಗಿರೋ ಮನೆನೇ. ತುಂಬಾ ಚೆನ್ನಾಗಿದೆ ಮನೆ ಮಾತ್ರ. ಆ ಚೆನ್ನಾಗಿ ನೋಡ್ಕೊಳ್ಳಿ ಮನೇನ. ಸರಿನಾ? ಇನ್ನೇನು ಎಲ್ಲ ಡಾಕ್ಯುಮೆಂಟ್ಸ್ ಸೈನು ಎಲ್ಲ ಆಗ್ಬಿಟ್ಟೈತೆ. ಹೆಂಗೋ ನಿಮ್ಮೂರಾಗೆ ಬೇಕು ಹಂಗೆ ಹಿಂಗೆ ಅಂತಂದಿದ್ದಕ್ಕೆ ಹೆಂಗೋ ಬಿಡಿ ನಿಮ್ಮ ಮಾವ ಹಂಗು ಹಿಂಗು ಮಾಡಿ ಈ ಮನೇನೆ ನನ್ನ ಫ್ರೆಂಡೇನೆ ಅದಕ್ಕೇನೆ ಬೇಕೇ ಬೇಕು ಅಂದಿದ್ದಕ್ಕೆ ಮನೆ ಬಿಟ್ಕೊಟ್ಟು ನಾವು ಸಿಟಿಗೆ ಹೋಗ್ತಾ ಇದೀವಿ. ಸಿಟಿನಾಗೆ ಇರಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಾ ಇದ್ವಿ. ಅದಕ್ಕೆ ಸಿಟಿಗೆ ಹೋಗ್ತಾ ಇದ್ವಿ. ಹಾಂ, ಹೆಂಗೋ ಬಿಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ನಾನು ನಮ್ಮ ಅತ್ತೆಗೂನು ನಾನು ಇನ್ನೊಬ್ಳವಳಲ್ಲ ಬಂಗಾರಮ್ಮ, ಆ ಅಮ್ಮಂಗೂ ಅಮ್ಮನ ಮಗಳಿಗೂ ಎಲ್ಲರಿಗೂನುವೆ ಇದು ಬಾಡಿಗೆ ಮನೆ ಅಂತ ಹೊಸಿ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತೀನಿ. ಇಲ್ಲಾಂದ್ರೆ ಉರ್ಕೊಂಡು ಸತ್ತೋಗ್ಬಿಡ್ತಾರೆ. ಅದಕ್ಕೆ ನೀ ಬೇಡ ಮ್ಯಾನೇಜ್ ಮಾಡ್ಬೇಕಲ್ಲ. ಅದಕ್ಕೆ ನೀ ಇದೇನೇ ನೀ ಬಾಡಿಗೆ ಮನೆ ಅತ್ತೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಟ್ಟು ನಮ್ಮ ಅತ್ತೆನ ಮ್ಯಾನೇಜ್ ಮಾಡ್ತೀನಿ. ನೀವು ಹಂಗೇನು ಏನಾರ ಕೇಳಿದ್ರೆ ಹ್ಞೂ ಅಂತ ನಿನಗೆ ಹೇಳಿ. ಓ ಗೊತ್ತಾಯ್ತು, ಗೊತ್ತಾಯ್ತು ಬಿಡಿ. ನಿಮ್ಮ ವಿಷಯ ಯಾರು ಗೊತ್ತಿಲ್ಲ ಹೇಳಿ, ಎಲ್ರಿಗೂನುವೆ ಗೊತ್ತು ಊರಾಗಿರೋರಿಗೆ. ಆದ್ರೂನುವೆ ನಿಮ್ಮ ಮಾವ ಭಾಳ ಒಳ್ಳೆನು. ಅವ್ನು ಮನ್ಸು ಮಾಡ್ರೆ ನಿನ್ನನ್ನು ಯಾವ ಥರ ಬೇಕಾದ್ರೂ ಲೆವೆಲ್‌ಗೆ ಬೇಕಾದ್ರೂ ಮಾಡೋಗ್ಬಿಡ್ತಾನೆ. ಆದ್ರೆ ಒಸಿ ಸಣ್ದಾಗಿ ನೋಡ್ಕೋಬೇಕು. ಮಗಳನ್ನ ಸಣ್ದಾಗಿ ನೋಡ್ಕೊಂಡು ನೀನು ಸಣ್ದಾಗಿದ್ದೆ ಅಂದರೆ ನೀನು ಯಾವುದೋ ಲೆವೆಲ್ಲಾಗ ಇರ್ತೀಯ. ಈ ಬಂಗಾರಮ್ಮನ್ನ ನಂಬ್ಕೊಂಡು ಹಾಳಾಗೋಗ್ಬೇಡ. ಸರಿನಾ? ಅಯ್ಯೋ ಅಣ್ಣ, ಈ ಬಂಗಾರಮ್ಮನ ನಂಬಕ್ಕೆ ನನಗೂನುವೆ ಇಷ್ಟ ಇಲ್ಲ. ನಾನೇನಾರ ಒಸಿ ಹಂಗೋ ಹಿಂಗೋ ಮಾತಾಡ್ಬಿಟ್ರೆ ನನ್ನ ಹೆಂಡ್ರು ಕೈಯಾಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಡಿಸ್ಬಿಡ್ತಾಳೆ ಅಂತ ಭಯಕ್ಕೆ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ತಾ ಇವ್ನಿ ಅಷ್ಟೇನೇನಿಯ. ಇಲ್ಲ ಅಂದಿದ್ರೆ ಅಪ್ಪ ಇವ್ರ ಕಾಟಕ್ಕೆ ಯಾವಾಗೋ ಉಗಿದ್ಬಿಟ್ಟು ಬಿಸಾಕ್ಬಿಡ್ತಾ ಇದ್ದೆ ಯಾವತ್ತೂನುವೆ. ಮಾತಿಗೆ ಮುಂಚೆ ಪೊಲೀಸ್ ಸ್ಟೇಷನ್ನು ಕಂಪ್ಲೇಂಟ್ ಬಂದ ನನ್ನೇನು ಎದುರಿಸ್ತವೆ ಬೊಡೆತದವು. ಅದಕ್ಕೆ ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇವ್ನಿ. ಸರಿ ಕಣಪ್ಪ ಆಯ್ತು. ನಾನೇನಾರ ಕೇಳಿದ್ರೆ ಬಾಡಿಗೆದು ಅಂತಾನೇ ಹೇಳ್ತೀನಿ. ನಿನ್ನ ಹೆಂಡ್ತಿನ ಕರ್ಕೊಂಡು ಬಂದು ಚೆನ್ನಾಗಿರೋ ಮನೆಗೆ ಕರ್ಕೊಂಡು ಬರ್ಬೇಕು ನೀನು ಹಂಗೆ ಹಿಂಗೆ ಅಂತ. ನಿಮ್ಮ ಮಾವ ನೋಡು ನಿನ್ನ ಮನೆ ಇಲ್ಲ ಅಂದಿದ ತಕ್ಷಣ ಎಷ್ಟೆಲ್ಲ ವ್ಯವಸ್ಥೆ ಮಾಡ್ತೈತೆ ಅಂತ. ಮುಂದೇನು ಒಳ್ಳೆ ವ್ಯವಸ್ಥೆ ಮಾಡ್ತೈತೆ. ಸರಿನಾ? ನಾನು ಬರ್ತೀನಪ್ಪ. ನನಗೂ ಟೈಮ್ ಆಗ್ತೈತೆ ಹೊರಡಬೇಕು. ಸರಿ ಅಣ್ಣ ಆಯಿತು. ತುಂಬ ಥ್ಯಾಂಕ್ಸ್ ಅಣ್ಣ. ಒಳ್ಳೆ ಮನೆಯ ಕಟ್ಟಿದ್ದೀರ ನೀವಂತೂ. ಸರಿ ಕಣಪ್ಪ. ಈ ಬುಡೆತದು ನಮ್ಮ ಅತ್ತೆನುವೆ ಅಯ್ಯೋ ನನ್ನ ಹೆಂಡ್ರನ್ನ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಆಮೇಕಿಂದ ಹೋಗಿ ಆಮೇಕಿಂದ ಮುತ್ತು ಬರಬೇಕು. ನಾನು ಹೆಂಡ್ತಿನ ಈ ಮನೆಗೆ ಕರ್ಕೊಬಿಟ್ಟು ಬರಬೇಕು ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆನೂ ಮಾಡಬೇಕು. ಒಂದೊಂದೇ ಮಾಡೋಣ. ನಮ್ಮ ಅತ್ತೆ ಅದು ಏನು ಮಾಡ್ತಾಳೋ ಏನು ಬಿಡ್ತಾಳೋ ನೋಡ್ತೀನಿ. ನನ್ನ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ನಮ್ಮ ಅತ್ತೆ ನಿಲ್ಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಯಾವತ್ತೂ ಒಟ್ಟು ಬಿಡ್ತಾ ಇದ್ದೆ. ಅಲ್ಲ ನನ್ನ ಹೆಂಡ್ತಿ ಇನ್ನೂ ಮದುವೆ ಮಾಡ್ಕೊಂಡಿದ್ದ ತಕ್ಷಣ ಏನೇ ನಮ್ಮ ಮಾವಯ್ಯ ನಮಗೆ ಅಂತ ಮನೆ ಏನಿಯ ಗಿಫ್ಟ್ ಕೊಟ್ಬಿಟ್ನಲ್ಲ. ಎಂಥ ಒಳ್ಳೆ ಮಾವ. ಅಯ್ಯೋ ಇಂಥ ಮಾವನ ಪಡಿಯೋಕ್ಕೂ ಪುಣ್ಯ ಮಾಡಿದ್ದೆ. ಅಂಥದ್ರಾಗೆ ಇಂಥ ಬಂಗಾರಮ್ಮನಂತ ಅತ್ತೆ ಪಡಿಯೋಕ್ಕೂ ಕರ್ಮ ಮಾಡಿದ್ದೆ. ಇರು ಎಲ್ಲೋ ಬಿದ್ದಿರ್ತವೆ ಬೋ ಕರ್ಕೊಬತ್ತೀನಿ ಅಂತಕ್ಕೆ. ಅಮ್ಮ, ಇವ್ನು ಯಾವ ನೀರು ಬರೋ ಅಂಥದ್ದು ಕಿತ್ತೋಗಿರೋ ಅಂಥದ್ದು ಅದಿನ ಎಂಥದನ್ನ ನೋಡ್ತಾನೋ ಏನೋ ಮನೆಯ. ನಮಗೂ ಸಾಕಾಗೋಗ್ಬಿಟ್ಟೈತೆ. ಊರ್ ಜನ ಎಲ್ಲ ನಮ್ಮನ್ನೇ ನೋಡಿ ಆಡ್ಕೊಳಕ್ಕೆ ಶುರು ಮಾಡ್ಬಿಟ್ಟವ್ರೆ ಕಣಮ್ಮ. ಆದರೆ ಹೊತ್ತಿಗೆನ ಫಸ್ಟು ಮ್ಯಾಲಿಂದ ಕೆಳಗೆ ಇಳಿಸ್ಬಿಟ್ಟು ಅಧಿಕಾರದಿಂದ ಆಮೇಕಿಂತನೇ ಊರು ಬಿಟ್ಟು ಹೋಗ್ಬೇಕು ನಾನು. ಈ ಊರು ನನಗೂ ಸಾಕಾಗ್ಬಿಟ್ಟೈತೆ ಬೋಲ ಅವಮಾನ ಈ ಊರಂತೂ. ಅಷ್ಟೇ ಅಲ್ಲ, ಇವಾಗ ನನ್ನ ಗಂಡ ಸಾವ್ಕಾರ ಹುಡುಗಿನ ಮದುವೆ ಮಾಡ್ಕೊಂಡವನಲ್ಲ. ಈಗ ಅವಳು ಈ ಊರಿಗೆ ಬತ್ತಾಳಲ್ಲ, ನಮ್ಮ ಜೊತೆ ಇರ್ತಾಳಲ್ಲ, ಆವಾಗ ಗೊತ್ತಾಯ್ತದೆ ಕಣಮ್ಮ ಊರವ್ರಿಗೆಲ್ಲ ಸರಿಯಾಗಿ ಆಟ ಆಡಿಸ್ಬೋದು ನೋಡು. ನಾನು ಅದಕ್ಕೆ ಅಲ್ವ ಮಗಳೇ ಕಾಯ್ತಿರೋದು. ಟೇಮ್ ಬರಲಿ ಅಂತ ಹೇಳ್ಬಿಟ್ಟು. ಈಗ ಅಳಿಯಂದ್ರು ದುಡ್ಡು ಎತ್ಕೊಂಬಿಟ್ಟು ಬರ್ತಾರೆ ಬೇಜಾನು. ಅವಾಗ ನಾವು ಮೆರಿಬೋದಾ ಎಲ್ರಿಗಿನ್ನ ಸಂದಕ್ಕೇನೆಯ. ಊರು ಜನನೆಲ್ಲ ಬಾಯಿ ಮುಚ್ಚಿಸ್ಲಿಲ್ಲ ಅಂತಂದರೆ ಕೇಳು, ನಮ್ಮನ್ನು ನೋಡಿ ಆಡ್ಕೊಂಡು ನಕ್ಕಿರೋರೆಲ್ಲನೂ ಆಮೇಕಿಂದ ನೋಡು ಏನು ಮಾಡ್ತಾರೆ ಅಂತ. ಓ ಅತ್ತೆ, ಇಲ್ಲಿದ್ದೀರಾ? ನಾನು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ದೆ. ಆ ದೇವಸ್ಥಾನದಾಗೆ ಕ್ಲೀನ್ ಮಾಡ್ತಾ ಇದ್ರು. ಅದಕ್ಕೆ ಏನಲ್ಲಿ ಕೂತ್ಕೊಳಕ್ ಆಗ್ಲಿಲ್ವಲ್ಲ, ಅದಕ್ಕೆ ಎದ್ಬಿಟ್ಟು ಹಂಗೆ ಊರೊಳಗಡೆ ನಡ್ಕೊಂಡು ಬಂದ್ವಿ. ಹೆಂಗೋ ಮನೆ ಹುಡುಕ್ತೀನಿ ಅಂತ ಹೇಳಿದ್ರಲ್ಲ, ಯಾವ ಕಡೆ ಮನೆ ಹುಡುಕ್ತಾವ್ರು ಒಳಿ ಅಂದ್ರು ನೋಡನಿ ಅಂತ ಹೇಳ್ಬಿಟ್ಟು ಬಂದೆ. ಹುಡುಕಿದಾಯ್ತೇನೋ? ಯಾವ ಮನೆ? ಮುರಿದೋಗಿರೋ ಮನೆನೋ ಕಿತ್ತೋಗಿರೋ ಮನೆನೋ? ನಮ್ಮ ಯೋಗ್ಯತೆಗಿನ ಯಾವ ಮನೆ ಸಿಕ್ತದೀಗಿನ ಇದಕ್ಕೆ ಕಿತ್ತೋಗಿರೋ ಮನೆಯೇ ಸಿಕ್ಕಿರ್ತದೆ. ಯಾಕತ್ತೆ ಹಂಗೆ ಅನ್ಕೋತೀರಾ? ಚೆನ್ನಾಗಿರೋ ಮನೆಯೇ ಸಿಕ್ಕೈತೆ. ಬನ್ನಿ ಅತ್ತೆ, ಬನ್ನಿ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗೈತೆ ಗೊತ್ತಾ ಮನೆ. ನೀವು ನೋಡಿದ ತಕ್ಷಣ ಕಳೆದೋಗ್ಬಿಡ್ತೀರಾ. ಅಯ್ಯೋ, ಈ ಊರಾಗ ನಾನು ನೋಡ್ದಿರೋ ಮನೆಗಳೇ ನಮ್ಮ ಮನೆಗಿನ ಸಂದಕ್ಕಿರೋ ಮನೆ ಯಾವ್ದೂ ಇಲ್ಲ. ಹೋದ್ರೆ ಹೋಗ್ಲಿ ಬಿಡು, ನೀನೇನೋ ಕರ್ಕೊಂಡು ಹೋಯ್ತಿದ್ಯಾ ಅಂತ ಗೊತ್ತಾಯ್ನಿ. ನೋಡಿ ಈ ಅಮ್ಮಂಗೆ ಏನು ಮಾಡಿದ್ರು ದಿಮಾಕ್ ಕಮ್ಮಿ ಆಗಕ್ಕಿಲ್ವಲ್ಲ. ಯಾವ ರೇಂಜ್ ದಿಮಾಕ್ ಮಾಡ್ತಾಳೆ ಅಂತ ಹೇಳಿದ್ರೆ ಅಯ್ಯಯ್ಯಪ್ಪ, ಬೋಲೆ ದಿಮಾಕ್ ರಾಣಿ ಇವಳಂತೂ. ಅತ್ತೆ ಇದೇನಿಯ ಮನೆ? ಓ, ಮೇಷ್ಟ್ರು ಮನೆ ಬಾಡಿಗೆ ಕೊಡ್ತಾವ್ರೆ. ಹ್ಞೂ ಅತ್ತೆ, ಅವ್ರ ಹತ್ರ ನೀ ಮಾತಾಡಿ ಬಾಡಿಗೆಗೆ ಅಂತ ಇಸ್ಕೊಂಡಿವ್ನಿ. ಎಲ್ಲರೂ ಸಣ್ಣಕ್ಕಿರ್ಬೋದು. ಈ ಮನೆಗೆ ನೀ ಅವ್ರನ್ನೇ ನಾನು ಕೇಳಿದೆ, ಹಿಂಗೆ ಕೊಡ್ತೀರಾ ಬಾಡಿಗೆಗೆ ಅಂತ ಹೇಳಿದಕ್ಕೆ ಹ್ಞೂ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಬಿಡು ಆಯಿತು ಅಂತ ಹೇಳಿ ನಾನು ಹೆಂಗೋ ತಗೊಂಡು ಫಿಕ್ಸ್ ಆದೆ. ಅತ್ತೆ ಬನ್ನಿ ಒಳಗಡಿಕೆ. ಇಷ್ಟ ಆಯ್ತಾ ಈ ಮನೆ? ನಿಮ್ಮಷ್ಟು ದೊಡ್ಡದಾಗಿಲ್ಲ ಮನೆ ಅಂದ್ರೂ ಸುಮಾರಾಗನ ಐತೆ ತಾನೇ? ನಮ್ಮನೆಗಿನ್ನ ನಿಧಾನ ಕೊಟ್ಟಿದ್ದಿ ಮನೆಯ. ಬಹಳ ಸಂದ ಕೊಟ್ಟವ್ರೆ ಅಂತ ಕೇಳ್ಪಟ್ಟಿದ್ದೆ. ಒಳಗಡೆಗೆ ಒಂದು 2 ಸಲ ಹೋಗಿದ್ದೆ ಅಷ್ಟೇನಿಯ. ಈಗ ಹೆಂಗೈತೋ ಗೊತ್ತಿಲ್ಲ. ಅವಮ್ಮ ಮನೆ ಮಾತ್ರ ಹೊಚ್ಕೊಟ್ಟಂಗೆ ಮಡಿಕತ್ತಾ ಇದ್ಲು ಮೇಷ್ಟ್ರೇನ್ರು. ಏನೋ ಈ ಮನೆ ನಮ್ಮ ಬಾಡಿಗೆಗೆ ಸಿಕ್ಕೈತೆ ಅಂದರೆ ಖುಷಿನೇನಿಯ.
ಊರ್ ಜನ ಎಲ್ಲ ನಮ್ಮನ್ನ ನೋಡಿ ಆಡ್ಕತಾ ಇದ್ರು. ಸದ್ಯ ಈ ಮನೆಗೆ ಹೋದ್ಮೇಲೆ ಆದ್ರೂ ಊರ್ ಜನ ಆಡ್ಕೊಳ್ಳೋದು ಸಿನನ ಕಮ್ಮಿ ಆಯ್ತದೆ ಅಲ್ವೇನಮ್ಮ. ಹೂ ಕಣಮಿ, ಒಳ್ಳೆ ಮನೆ ಏನಿಯ ಸಿಕ್ತು ನಮ್ಗಂತೂ. ಬಾಬಾ ಒಳಗಡೆ ಹೋಗನ್ ಬರ್ರಿ. ಹಬ್ಬಬ್ಬಬ್ಬ, ಮನೆ ಮಾತ್ರ ಸೂಪರ್ ಆಗಿ ಮಸ್ತಾಗೈತೆ ಮನೆ ಮಾತ್ರ. ಏನತ್ತೆ ಏನ್ ಸಕ್ಕತ್ತ ಕೊಟ್ಟವ್ರೆ ಮನೆ ಮಾತ್ರ. ಓಳಿ ಅಂದ್ರೆ ಬೋಸ್ ಅಂತ ಕೊಟ್ಟವ್ರೆ ಮನೆ ಮಾತ್ರ. ಏನ್ ಅನ್ಕೊಂಡಿದೀರಾ, ಮೇಷ್ಟ್ರು ಮನೆ ಅಂತಂದ್ರೆ ಆ ಅಮ್ಮನೂ ಹಂಗೆ ಚೆನ್ನಾಗಿ ನೋಡ್ಕೊತಾ ಇತ್ತು ಮನೆ ಎಲ್ಲನೂ. ನಮ್ಗೆ ಈ ಮನೆ ಸಿಕ್ಕಿರೋದು ಅದೃಷ್ಟನೇನಿಯ ಸರಿ. ನಾನು ಅಮ್ಮನಿಗಿನ್ನ ಈ ಮನೆ ಸಂದಕ್ಕೆ ಏನಿ ಐತೆ, ಆರಾಮಾಗಿ ನೆಮ್ಮದಿಗಿರ್ಬೋದು. ಮಗಳೇ ಇಷ್ಟ ಆಯ್ತಾ? ಹೂ ಕಣಮ್ಮ, ಬಹಳ ಇಷ್ಟ ಆಯ್ತು, ಮನೆ ಮಾತ್ರ ಸೂಪರ್ ಆಗೈತೆ. ಅಬ್ಬ, ನಮ್ಮ ಮಾವ ಎಷ್ಟು ಚೆನ್ನಾಗಿರೋ ಮನೆ ಕೊಡ್ಸವ್ನೆ ನಾವು ಇರೋದಕ್ಕೇನೆ. ನನ್ನ ಹೆಂಡತಿ ಹೆಸರ್ನಾಗೆ ಐತೆ. ಇರ್ಲಿ ಬಿಡು, ಹೆಂಗನೂ ಹಂಗೋ ಹಿಂಗೋ ಹಿಂಗೋ ಹಂಗೋ ಹೆಂಗೋ ಮೇಂಟೈನ್ ಮಾಡ್ಬೋದಲ್ಲ. ಅದೃಷ್ಟನೂ ಅದೃಷ್ಟ. ಸರಿ ಬಿಡು, ಇರ್ಲಿ. ಈ ಗೂಬಿಗಳ್ನ ಹೆಂಗೋ ಮ್ಯಾನೇಜ್ ಮಾಡೋ ಒಂದು 2 ದಿನ. ಆಮೇಲೆ ಇವ್ರನ್ನ ತೆಗೆದು ಈಚೆ ಕಡೆಗೆ ಬಿಸಾಕಿ ನಾನು ನನ್ನ ಹೆಂಡತಿ ಆರಾಮಾಗಿ ಎದ್ಬಿಡ್ಬೋದು ನಮ್ಮ ಅಮ್ಮನ ಜೊತೆ ಇಲ್ಲೇ ನೆನೆಯ. ರೀ ಈ ಈ ಮನೆ ಬಲಿಷ್ಠ ಆಯಿತು. ನನಗೂ ಗೊತ್ತು ರೀ, ನೀವು ನನ್ನ ಮೇಲೆ ಭಾಳ ಪಿರುತಿ ಇಟ್ಕೊಂಡಿದ್ದೀರಾ. ಅದಕ್ಕೆ ತಾನೇ ಇಷ್ಟು ದೊಡ್ಡ ಮನೆ ಮಾಡಿರೋದು ನಮಗೋಸ್ಕರ ಅಂತ ಹೇಳಿ. ಹಂಗೆ ನಿಮ್ಮ ಇನ್ನೊಬ್ಳು ಹೆಂಡ್ತಿನೂ ಬರ್ತಾಳಲ್ಲ, ಅವಳಿಗೂ ಏನು ಇದಾಗಬಾರ್ದು ಅಂತ ತಾನೇ ಇಷ್ಟು ಚೆನ್ನಾಗಿರೋ ಮನೆ ಮಾಡಿರೋದು. ತುಂಬ ಥ್ಯಾಂಕ್ಸ್ ರೀ, ತುಂಬ ಥ್ಯಾಂಕ್ಸ್. ನನ್ನ ಮೇಲೆ ಇನ್ನೂ ಪಿರುತಿ ಜಾಸ್ತಿನೇ ಇಟ್ಕೊಂಡಿದ್ದೀರಾ ರೀ. ಅವಳು ಮನೆಗೆ ಬಂದಿದ್ದ ತಕ್ಷಣ ಏನಿಯಾ ಅವಳನ್ನ ಮನೆ ಕೆಲಸ ದಾಳು ಮಾಡಿಬಿಟ್ಟು ನಾವಿನ್ನೆಲ್ಲರೂ ಸಂದಾಕಿರೋಣ ರೀ. ಸಂದಕ್ಕಿರೋಣ ಬಿಡು, ಅದ್ರಾಗ ಯಾಕೆ ಯೋಚನೆ ಮಾಡ್ತೀಯಾ? ಸಂದಕ್ಕೇನೆ ಇರ್ತೀವಿ, ಸಂದಕ್ಕಿರೋದೇನು ಅತ್ತೆ. ನಿಮ್ಮ ರೂಮ್ ನೋಡಿ, ಈ ಕಡೆ ಮುಂದೆ ಐತಲ್ಲ, ನಿಮ್ಮ ಮುಂದೆ ಇರೋ ರೂಮ್ಗೆ ಹೋಗಿ. ನಾನು ಇಲ್ಲಿ ಈ ಕಡೆ ಐತಲ್ಲ ಎಡಗಡೆ ರೂಮ್ ಅಲ್ಲಿ ಇರ್ತೀನಿ. ಮನೆಗೆ 3-4 ಬೆಡ್ರೂಮೇ ಹೋಗತ್ತೆ. ಭಾಳ ಚೆನ್ನಾಗೈತೆ ಮನೆ ಮಾತ್ರ. ಹೆಂಗೋ ಎಲ್ಲರೂ ಇಲ್ಲಿ ಆರಾಮಾಗಿರೋಣ. ಪಾಪ ನೀವು ಬೀದಿ ಬೀದಿ ಸುತ್ತಬಿಟ್ಟಿದ್ದೀರಾ, ಮನೆಗೇನೆ ಸಿಗ್ದಿರಾ, ಏನೂ ಆಗ್ದಿರಾ ಅಂತ. ಈಗ ಈ ಮನೆಯಾಗಿರ್ರಿ, ನಾನು ನಮ್ಮ ಮಾವಂಗೆ ಹುಷಾರಿಲ್ವಲ್ಲ, ಹೋಗ್ಬಿಟ್ಟು ಬರ್ತೀನಿ ಕಣತ್ತೆ ಅಲ್ಲಿಗೆ. ಸರಿ ಹೇಳಿ ಅಂದ್ರೆ ಹುಷಾರು ರೀ. ಆ ಬಿತ್ರಿ ಏನು ಚೆನ್ನಾಗಿಲ್ವಲ್ಲ ನಿಮ್ಮ ಹೆಂಡ್ರು ಇವಾಗ? ಅವಳ ಮೇಲೆ ನಿಮ್ಗೇನು ಪಿರುತಿ ಆಗಕ್ಕಿಲ್ಲ ತಾನೇ? ಅಯ್ಯೋ, ಅವಳ ಮೇಲೆ ಏನು ಪಿರುತಿ ಆಯ್ತದ ನನಗೆ? ಎಂಥ ಪಿರುತಿನೂ ಆಗಕ್ಕಿಲ್ಲ ನನಗೆ. ನನಗೆ ಗೊತ್ತು ಬಿಡು. ನಿಮಗೆ ನನ್ನ ಮೇಲೆ ಬಿಟ್ರೆ ಬೇರೆ ಯಾರ ಮೇಲೂ ಪಿರುತಿ ಆಗಕ್ಕಿಲ್ಲ ಅಂತ. ಅದಕ್ಕೆ ಧೈರ್ಯವಾಗಿ ಹೋಗು ಅಂತ ಕಳಿಸ್ತಾ ಇರೋದು. ಸರಿ ಹೋಗ್ಬಿಟ್ಟು ಬರ್ರಿ. ನನಗೇನು ಇವಾಗ ಬೇಜಾರಿಲ್ಲ. ಫೋನ್ ಆದರೆ ಫೋನು ಚಾರ್ಜ್ ಹಾಕೋಬಿಟ್ಟು ಫೋನ್ ಮಾಡ್ತೀರಿ ನನಗೆ. ಆಯ್ತು ಮಾಡ್ತೀನಿ. ಸರಿ, ಮನೆಗೆ ಏನೇನು ಬೇಕೋ ಎಲ್ಲ ಜೋಡಿಸ್ಕೊಂಡು ಎಲ್ಲ ಮಾಡ್ಕೊಳ್ಳಿ. ಆಮೇಕಿಂದ ನಾನು ಬರ್ತೀನಿ. 2-3 ದಿನ ಬಿಟ್ಕೊಂಡು ಬರ್ತೀನಿ. ಸರಿ ರೀ, ಆಯಿತು. ಹೋಗಿ ನಮ್ಮ ಮಾವ ಹಿಂಗೆ ಹೇಳ್ಬೇಕು, ಮನೆ ಮಾತ್ರ ಸೂಪರ್ ಆಗೈತೆ ಮಾವಯ್ಯ ಅಂತ ಹೇಳ್ಬಿಟ್ಟು. ಅಯ್ಯೋ, ಇನ್ಮೇಲೆ ನನ್ನ ಅದೃಷ್ಟ ಕುಲಾಯಿಸ್ತು. ಇನ್ನ ನೆಮ್ಮದಿಯ ಜೀವನ. ಊರವ್ರು ಆಡ್ಕೊಳಕ್ ತಕ್ಕನಂಗೆ ಒಳ್ಳೆ ಮನೆನೇ ಸಿಕ್ತು ಕಣಮ್ಮ. ಮಾಮ ಮನೆ ಎಲ್ಲ ಒಂದ್ಕಿತ ಗುಡಿಸಿ ಕ್ಲೀನ್ ಮಾಡಿ ಎಲ್ಲ ಮಾಡೋಣ. ಹೆಂಗೋ ನಾನು ಒಳ್ಳೆ ಮನೆನೇ ಸಿಕ್ಕೈತಲ್ಲ ನಮ್ಗಂತೂ. ಊರ್ ಜನ ಎಲ್ಲ ಎಷ್ಟು ಹುರ್ಕತ್ತಾರ ಗೊತ್ತಾ ಇವಾಗ. ಆದ್ರೆ ಈ ಮನೆಯ ಬಾಡಿಗೆ ಹೆಂಗ್ ಕೊಟ್ಟ ಯಪ್ಪ ಅಂತ ಕೊಡಕ್ಕಿಲ್ವೇ? ಹೆಂಗ್ ಕೊಟ್ಟ? ಅಲ್ಲ, ಅದು ಬೇರೆ ಒಳಿಯಂದ್ರು ಇಷ್ಟು ದೊಡ್ಡ ಮನೆ ಮಾಡೋರಲ್ಲ ಹೆಂಗೆ ಅಂತ. ಅಂದರೆ ಎಂಟಿ ಕಡೆ ಏನಾರ ಕಾಸು ಕೊಡ್ತೀನಿ ಅಂತೇನಾರ ಹೇಳಿದ್ರೇನೋ, ಅದಕ್ಕೆ ಇಷ್ಟು ದೊಡ್ಡ ಮನೆ ಏನಾರ ಮಾಡಿಗಿಡಿದ್ನೋ ಏನೋ ಅಲ್ವಾ. ಹೆಂಗ ಬಿಡು, ಯಾಕೆ ಬೇರೆದ್ರ ಬಗ್ಗೆ ಯೋಚನೆ ಮಾಡಬೇಕು? ಆರಾಮಾಗಿ ನಮ್ಮ ಪಾಡು ನಾವು ಏನು ಕೆಲಸ ಐತೆ ಅದು ಮಾಡ್ಕೊಂಡು ನಮ್ಮ ಪಾಡು ನಾವು ಹೋಗೋಣ. ಅಷ್ಟೇ ಕಣಮ್ಮ. ಸರಿ ಬಾ, ನಾನಂತೂ ಲಗೇಜ್ ಎಲ್ಲ ಜೋಡಿಸ್ಕೋಬೇಕು ನನ್ನ ರೂಮ್ಗೆ. ಬಾಮ, ಚೆನ್ನಾಗಿರೋ ರೂಮೇನೇ ಹಿಡ್ಕೊಬಿಡೋಣ ನಾವು. ಆಮೇಕಿಂದ ಅವಳು ಬಂದ್ಬಿಟ್ಟು ನನಗೆ ಬೇಕು ಅಂತ ಇದು ಮಾಡ್ತಾಳೆ. ಅವಳ ಹತ್ರ ಹೆಂಗೋ ಕಿತ್ಕೊಳ್ಳೋ ಗಂಟನೂ ಮ್ಯಾನೇಜ್ ಮಾಡಬೇಕಲ್ಲ. ಅರ್ಧ ಕೆಜಿ ಬಂಗಾರ ಎಲ್ಲ ತಗೊಬಿಟ್ಟು ಬರ್ತಾಳಲ್ಲ. ಅವನ್ನೆಲ್ಲ ಕಿತ್ಕೋಬೇಕು ನಾವು. ಇನ್ನಂದ್ರೆ ಎಷ್ಟು ಕೆಲಸ ಐತಮ್ಮ ನಮ್ಗಂತೂ. ಬಾಬಾ, ನಾವು ಅನ್ಕೊಂಡಿದ್ದೆಲ್ಲ ಆಯ್ತೈತೆ, ಒಳ್ಳೇದೇ ಆಯ್ತೈತೆ. ಹೂ ಕಣಮ್ಮಿ.